ನಾರ್ಮಲ್ ಡೆಲಿವರಿ ಮಾಡ್ಕ ಬಂದಿದ್ದಿಲ್ಲ ಮಧು. ಎಷ್ಟು ಸ್ಟ್ರಾಂಗ್ ನೀನು. ನಮ್ಮ ಮಮ್ಮಿನೇ ಫಸ್ಟ್ ಎತ್ಕೊಂಡಿದ್ರೆ ಮಧು. ಅದನ್ನೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಡೇಟ್ ಬಂದು 24th August 2026. ನಮ್ಮ ಫ್ಯಾಮಿಲಿಗೆಲ್ಲ ಒಂದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಪಾಪು ಬರ್ತಾ ಇದೆ. ಇವತ್ತೇ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಇನ್ನೂ ಅವಳಿಗೆ ಪೇಯ್ನ್ ಬಂದಿಲ್ಲ. ಅಂದರೆ ಇವಾಗ ಜಲ್ದು ಏನೋ ಪೇಯ್ನ್ ಬರೋ ಥರ ಜೆಲ್ ಏನೋ ಹಾಕ್ತಾರೆ. ಸೊ ನಿನ್ನೆಲ್ಲ ವೆಯ್ಟ್ ಮಾಡಿದ್ವಿ ಪೇಯ್ನ್ ಬರುತ್ತೆ ಅಂತ, ಬರಲಿಲ್ಲ. ಸೊ ಹಾಗಾಗಿ ಇವತ್ತು ಅದು ನಂಗೆ ಕ್ಲೀನಾಗಿ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಜೆಲ್ ಮತ್ತು ಟ್ಯಾಬ್ಲೆಟ್ ಏನೋ ಕೊಡ್ತಾರಂತೆ ನ್ಯಾಚುರಲ್ ಪೇಯ್ನ್ ಬರೋದಕ್ಕೆ. ನಾರ್ಮಲ್ ಡೆಲಿವರಿಗೇ ನಾವು ಟ್ರೈ ಮಾಡ್ತಾ ಇರೋದು. ನೋಡೋಣ ಲಾಸ್ಟ್ ಮೂಮೆಂಟ್ ತನಕ ನಾರ್ಮಲ್ ಆಗುತ್ತಾ ಸಿಸೇರಿಯನ್ ಆಗುತ್ತಾ ಅಂತ. ಬಟ್ ಅವಳು ಫುಲ್ ಸ್ಟ್ರಾಂಗ್ ಆಗಿ ನಾರ್ಮಲ್ಗೆ ರೆಡಿ ಆಗಿರೋದು. ಲೆಟ್ ಸಿ. ಐ ಥಿಂಕ್ ಒಂದು 3-4 ಗಂಟೆ ಅಷ್ಟರಲ್ಲಿ ಡೆಲಿವರಿ ಆಗ್ಬೋದು, ಇಲ್ಲಾಂದರೆ ಇನ್ನೊಂದು 2 ಅವರಲ್ಲೂ ಆಗ್ಬೋದು, ಗೊತ್ತಿಲ್ಲ. ಡಾಕ್ಟರ್ ಒಟ್ಟಿನಲ್ಲಿ ಸಂಜೆ ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ನರ್ವಸ್ ಆಗಿದ್ದೀವಿ ಎಲ್ಲ. ಹೋಪ್ ಒಳ್ಳೇದಾಗಲಿ, ಸೇಫಾಗಿ ಡೆಲಿವರಿ ಆಗಲಿ, ಎಲ್ಲ ಫ್ರೆಶ್ ಆಗಿ. ಅಂದರೆ ಈಗೇನೋ ಅವಳಿಗೆ ಪೇಯ್ನ್ ಬಂದಿಲ್ಲ, ಸೊ ಹಾಗಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಯಾಕೆಂದರೆ ನಿಖಿಲ್ ಅವರು OT ಒಳಗಡೆ ಹೋಗೋದ್ರಿಂದ ಕ್ಲೀನಾಗಿ ಹೋಗ್ಬೇಕು, ಅಂದರೆ ಫ್ರೆಶ್ ಆಗಿರಬೇಕು, ಏನಂತಾರೆ ಅದನ್ನು, ಹೈಜೀನ್ ಆಗಿರಬೇಕು. ಸೊ ಹಂಗಾಗಿ ಎಲ್ಲರೂ ಕ್ಲೀನಾಗಿ ಈಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಮದರಣ್ಣ ಮತ್ತು ಆಂಟಿ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಮಮ್ಮಿ, ಅಜ್ಜಿ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಸ್ವಾತಿ, ಸ್ಪಂದನೆ ಎಲ್ಲರೂ ಮೈಸೂರಿಂದ ಹೊರಟಿದ್ದಾರೆ. ಎಲ್ಲ ಆನ್ ದ ವೇ ಇದ್ದಾರೆ. ಇವಾಗ ಅವಳಿಗೆ ಜಲ್ದು ಹಾಕ್ತಾರೆ. ಸೊ ಲೆಟ್ ಸಿ ಏನೇನಾಗುತ್ತೆ, ನಾನು ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅವಳಿಗೆ ಮೇಯ್ನ್ ಏನಂದರೆ ಎಲ್ಲ ಕ್ಯಾಪ್ಚರ್ ಆಗಬೇಕು. ಅವಳು ಕುತ್ಕೊಂಡು ನೋಡಬೇಕು, ಅವಳು ಫ್ರೀ ಇದ್ದಾಗ, ಅಂದರೆ ಮಗು ಆದಮೇಲೆ ಎಲ್ಲ ನೋಡಬೇಕು ಅನ್ನೋದು ಅವಳಿಗೆ ಆಸೆ. ಸೊ ಹಂಗಾಗಿ ನಾನೇ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಸೊ ಓಕೆ, ವೆಲ್ಕಮ್ ಬ್ಯಾಕ್. ಫುಲ್ ಪೇಯ್ನ್ ಗೈಸ್. ಮಧು ಎದ್ದೆ ಡವ್ ಮಾಡ್ಬೇಡ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಂಗೆ ಗೊತ್ತು. ಏನು ಪೇಯ್ನು? ರಾತ್ರಿ ಎಲ್ಲ ಪೇಯ್ನ್ ತಿಂದಿದ್ದೀನಿ. ಅಲ್ಲ, ಈಗ ಅಷ್ಟು ಅನ್ಸ್ತಾ ಇಲ್ಲ ತಾನೆ? ಅದು ಬರುತ್ತೆ, ಹೆಂಗ್ ನೋವುತ್ತೆ ಅಂದ್ರೆ ಆಮೇಲೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಆತರ ಕಾಂಟ್ರಾಕ್ಷನ್. ಇವಾಗ ಹೆಂಗಿದೆ? ಈಗ ಸ್ಟಾರ್ಟ್ ಆಗಿದ್ಯಂತೆ. ನಾನು ಆಕ್ಚುಲಿ ಇದೇನೋ ಜೆಲ್ ಅಂತ ಹೇಳ್ದೆ, ಜೆಲ್ ಅಲ್ಲ ತಾನೆ. ಇದಕ್ಕೆ ಇಂಜೆಕ್ಷನ್ ಹಾಕಿ ಇದು ಖಾಲಿ ಆಗ್ತಾ 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 ಮೇಡಮ್ಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಇನ್ನೂ ಹಾಕಿಲ್ಲ ಅನ್ಕೊಂಡೆ. ಮುಂಚೆನೆ ಹಾಕಿದ್ದು. ಇವಾಗ ಸ್ಟಾರ್ಟ್ ಆಗ್ತಿದೆ ಲೈಟ್ ಆಗಿ. ಅಂದ್ರೆ ನೈಟ್ ಇದ್ದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ ಪೇಯ್ನ್. ನೋಡಿ ಕೈಯಲ್ಲೆಲ್ಲ ಪಾಪ ಇಂಜೆಕ್ಷನ್ ಹಾಕಿದ್ದಾರೆ. ನನಗೆ ಇದಕ್ಕಿಂತ ಇದೆ ಪೇಯ್ನ್ ಅನ್ಸುತ್ತೆ. ಹೌದಾ? ಪಾಪ ಹೆಂಗ ಅನ್ಸ್ತಾ ಇದೆ? ಏನ್ ಅನ್ನಿಸ್ತಾ ಇದೆ ಮಧು ಅವರೇ? ಈಗೇನು ಸ್ಟಾರ್ಟ್ ಆಗಿಲ್ಲ. ಏನ್ ಇವಳಿಗೆ ಅಂತಾರ, ಇವಳಿಗೆ ನೋವೇ ಬರಲ್ಲ. ಬರುತ್ತೆ ಅದು. ಅವ್ರೇನು ಇದೇ ಮಾಡ್ತಿಲ್ಲ, ಆರಾಮಾಗವ್ರೆ. ಆ ಪೇಷಂಟಾ? ಅವ್ರಿಗೂ ಆಗ್ತಾ ಇದೆ, ಬಟ್ ಅದನ್ನ ಅಷ್ಟು ನೆನ್ಪು ಮಾಡ್ಕೊತಾ ಇಲ್ಲ. ಆ ಕಡೆ ಈ ಕಡೆ ನಮ್ಮದು ಎಷ್ಟು ಸ್ಟ್ರಾಂಗ್. ಡಾಕ್ಟರ್ ಅಂತಿದ್ರಲ್ಲ, ಅವ್ರು ಬಂದಿದ್ದಾರೆ, ಎಲ್ಲ ಹೇಳ್ಕೊಡ್ತಾವ್ರೆ ಹೆಂಗ್ ಮಾಡೋದು ಏನು ಅಂತ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ. ನನ್ನ ಸ್ಕೂಲ್ ಫ್ರೆಂಡ್. ಹಾಯ್ ಹಾಯ್ ಹಾಯ್. ಇವ್ರೇ ಫಸ್ಟ್ ನೋಡೋದಕ್ ಬಂದಿರೋದು. ಹೇಳಿ, ಏನೇನ್ ಮಾಡ್ಬೇಕು ಇವಾಗ? ಅವಳು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು? ಏನ್ ಹೇಳೋದು, ಅದೇ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಡ್ಯಾಡಿಗೆ ಭಯ ಆಗ್ತಾ ಇಲ್ವಾ? ಡ್ಯಾಡಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ವಂತೆ. ನಾನು ಕೇಳ್ದೆ, ಅಣ್ಣ ನೋಡೋಣ ನೀನು ಎಷ್ಟು ಆರಾಮಾಗಿದ್ಯಾ, ಅವಳು ನೋಡಿ ಎಷ್ಟು ಪೇನ್ ತಿಂತಾ ಇದ್ದಾಳೆ ಅಂದರೆ, ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅಂದ. ಯಾವಾಗ ಮಾಡಿಲ್ವಾ? ನಿದ್ದೆ ಬಂದಿಲ್ವಂತೆ ಸರ್ಗೆ. ತೋರಿಸ್ಕೊಳ್ಳಲ್ಲ, ಇಲ್ಲ ಒಳಗಡೆ ಪುಕ ಪುಕ ಅಂತ ಇದೆ. ಸೊ ಗೈಸ್, ಇನ್ನೊಂದು ಕೋಇನ್ಸಿಡೆಂಟ್ಲಿ ಏನಾಗಿದೆ ಅಂದರೆ, ಕೋಇನ್ಸಿಡೆಂಟ್ ಏನಲ್ಲ, ಬಟ್ ಇವತ್ತೇ ಆಗುತ್ತೆ ಅಂತ ಇದು ಗೊತ್ತಿರಲಿಲ್ಲ. ಮಧು ಅವ್ರದ್ದು ಇನ್ನೊಂದಕ್ಕೆ ಫಾಲೋವರ್ಸ್ ಆದರೆ
ಇಲ್ಲಿ ಆಕ್ಚುಲಿ 998 ಅಂತ ತೋರಿಸ್ತಾ ಇದೆ. 1100 ಆಗುತ್ತೆ ಆಗ್ಬಿಡುತ್ತೆ ಇನ್ನೊಂದು 1 hour ಅಲ್ಲಿ. 1100 ಆದ್ರೆ 1 ಮಿಲಿಯನ್. ಅವಳು ಎಷ್ಟು ದಿನದಿಂದ 1 ಮಿಲಿಯನ್ ಆಗ್ಬೇಕು ಅಂತ ಅನ್ಕೋತಾ ಇದ್ಲು. ಇವತ್ತೇ ಆಗ್ತಾ ಇದೆ. ಖುಷಿ ಡಬಲ್ ಧಮಾಕ ಮದುಗೆ ಇವತ್ತು. ನಾವಿಲ್ಲಿ ಈಚೆ ವೇಟ್ ಮಾಡ್ತಾ ಇದೀವಿ, ಕೂತಿದೀವಿ. ಅವಳಿಗೆ ಲೈಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗ್ ಮಾಡ್ತೋಳ್ ಗೊತ್ತಾ ಮುಖನ. ಅಲ್ಲಿ ಕಿರ್ಚಾಡ್ತಾರೆ ಎಷ್ಟೊಂದ್ ಜನ. ಅಲ್ಲಿ ಪಕ್ಕದಲ್ಲಿರೋರು 1 ಸೆಂಟಿಮೀಟರ್ ಏನೋ ಆಗಿದ್ಯಂತೆ. ಹೆವಿ ಕಿರ್ಚಾಡ್ತಾ ಇದಾರೆ. ಇವಳಿಗೆ 4 ಸೆಂಟಿಮೀಟರ್ ಆಗಿದೆ. ಅದ್ರ ಇವಳಿಗೂ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಅಂದ್ರೆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇದ್ದಾಳೆ. ನೋವಾದಾಗ ಕಿರ್ಚಾಡ್ತಾ ಇಲ್ಲ. ಹಿಂಗೆ ಆರಾಮಾಗಿ ಹಿಂಗೋಗಿ ಹಿಂಗ್ ಬಂದ್ಬಿಟ್ರೆ ಸಾಕು. ಏನೋ ಇವನಿಗೆ ಗಂಡ್ ಪಾಪ ಹೋಗ್ಲಿತ್ತೆ. ಯಾವ್ದೋ ಒಂದಾಗ್ಲಿ. ಬಂದ್ರು ಮನೆಯವರೆಲ್ಲ. ಹೋಗಿ ಹೋಗಿ ಕೂರಿ. ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಕುತ್ಕೊಳ್ಳಿ, ಕುತ್ಕೊಳ್ಳಿ. ತಿಂಡಿ ತಿನ್ನಕ್ ಅವಳಗ್ ನೋವು ಬಾಯ್ತು. ಆಮೇಲೆ ಕಳಿಸ್ದೆ. ತಿಂಡಿ ಮಾಡಿದಿರಾ ಮೇಲೋಗಿ ಹೋಗಿ ಕೂರಿ. ಗೈಸ್, ನಮ್ಮಣ್ಣ ಒಳಗಡೆ ಹೋಗಿದ್ದ. ಎಷ್ಟೊತ್ತು ಒಳಗಡೆನೆ ಇದ್ದ. ಏನಾಯ್ತೈತೆ ಏನು? ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ. ಜ್ಞಾನ ಇಲ್ವಾ? ಅಂದ್ರೆ ಏನೇನೋ ಮಾತಾಡ್ತಾವಳೆ. ಹಾ ಅದು ಪೇನ್ಗೆ ಇಂಜೆಕ್ಷನ್ ಕೊಟ್ರೆ ಪೇನ್ ಕಡಿಮೆ ಆಗುತ್ತಂತೆ 60-70%. ಅದನ್ನ ಕೊಡ್ಲೆ ಬೇಡ ಅಂತ ಕುಂದವಳೆ. ಯಾಕೆ? ಏನ ಹೇಳು, ಇವಾಗ ಸ್ವಲ್ಪ ಬೇರೆ ಬೇರೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಸ್ವಲ್ಪ ಜ್ಞಾನ ಅಷ್ಟೊಂದು ಹೆಂಗೆಂಗೋ. ಇಂಜೆಕ್ಷನ್ ಕೊಡ್ಲ ಅಂದ್ರೆ ಏನಕ್ಕೆ ಮನೆಯಲ್ಲೇ ಮಾಡಿದೀವಲ್ಲ ಚಿಕನ್ ಅಂತ. ಹಂಗೆಲ್ಲ ಆಯ್ತದಾ? ಅಲ್ಲಿ ಹಿಂಗ್ ಕಿರ್ಚಾಡ್ತಾಳೆ ಮತ್ತೆ ಮಲ್ಕತಾಳೆ. ಅದೇ ಇನ್ನೊಂದ್ 1.5 hour ಆಗುತ್ತೆ ಅಂತ ಹೇಳೋರಲ್ಲ. ವಾ ದೇವ್ರೆ, ಹೆವಿ ಕಿರ್ಚಾಡ್ತವಳೆ. ಪಕ್ಕದಲ್ಲಿರೋರು ಇನ್ನೂ ಜಾಸ್ತಿ ಕಿರ್ಚಾಡ್ತಾವಳೆ. ಇವ್ರು ಪರವಾಗಿಲ್ಲ, ಬಟ್ ಅದ್ರ ಜ್ಞಾನ ಇಲ್ಲ. ಅವಾಗ ನಾನ್ ಹೋದಾಗ ಇತ್ತಲ್ಲ, ಕ್ಲೀನ್ ಆಗಿದ್ಲಲ್ಲ. ಇಂಜೆಕ್ಷನ್ಗೆ ಬರುತ್ತೆ, ಮಾತಾಡ್ತಾಳೆ, ಮತ್ತೆ ಹೊಟ್ಟೆ ನೋವು ಅಂತಾಳೆ, ತೆಗ್ದಾಕಿ ಅಂತಾಳೆ. ಮತ್ತೆ ಇದು ವಾ ದೇವ್ರೆ. ಅವ್ರು ಯಾರೋ ಬೆಳಗ್ಗೆ 4 ಗಂಟೆಯಿಂದ ಕಿರ್ಚಾಡ್ತಾನೆ ಅವ್ರು. ಅವ್ರ ಪಕ್ಕ ಇದ್ದವ್ರು ಪಾಪ ಕಿರ್ಚಾಡ್ತಾನೆ ಇದ್ರು. ಇವಳು ಸ್ವಲ್ಪ ತಡ್ಕೊಂಡಿದ್ಲು. ಆಮೇಲೆ ಇವಾಗ ಸ್ವಲ್ಪ ಜಾಸ್ತಿ ಆದಂಗೆ ಇದೇ ಪರವಾಗಿಲ್ಲ, ಇನ್ನೂ ಜಾಸ್ತಿ ಆಗುತ್ತಂತೆ. ಫಸ್ಟ್ ಇದೆಲ್ಲ ಹಿಂಗೆ ಅಂದ್ರೆ ಫಸ್ಟ್ ಅಲ್ವಾ? ದೇವ್ರೆ, ಈಗ ಮತ್ತೆ ಇನ್ಯಾವಾಗ ಕರೀತಾರೆ? ನಾನು ಬರ್ತೀನಿ. ಹೋಗು ಕರ್ಕೋದ್ರೆ. ಫುಲ್ ಕಿರ್ಚಾಡ್ತವಳೆ, ಭಯ ಆಗ್ತೈತೆ. ದೇವ್ರೆ. ನಮ್ದಾಯ್ತು. ತಿಂಡಿ ತಿನ್ರ ಆಂಟಿ? ಆಯ್ತಾ? ನಾನ್ ಕುಡಿಯಲ್ಲ. ಹೊಟ್ಟೆ ಸಿಗ್ತಾ ಇತ್ತು. ಇನ್ನು ನನಗ್ ಟೆನ್ಷನ್ಗೆ ತಲೆ ಸುತ್ತ ಬಿದ್ದೋಗ್ಬಾರ್ದು ಅಂತ. ಸೊಸೆ ಸೊಸೆ ಅಂತಾನೆ ಫಿಕ್ಸ್ ಆಗೋರೆ. ಸೊಸೆನ ಅಳಿಯನ? ಸೊಸೆ. ನೋಡೋಣ, ಗೊತ್ತಾಯ್ತಿದ್ದೀನಿ 1 hour. ನಿಮ್ಗೆ ಆಂಟಿ ಯಾರು ಬರ್ತದೆ? ಸೊಸೆ, ಮೊಮ್ಮಗಳು. ಬೂಸಜ್ಜಿ ಆರಾಮ? ಆರಾಮ್. ಮಗು ಎತ್ತಾಡ್ಸಕ್ ಆರಾಮು? ಬೆಳಗ್ಗೆ ನಿದ್ದೆ ಮಾಡಿಲ್ಲ. ನೀನ್ ಯಾಕೆ ನಿದ್ದೆ ಮಾಡಿಲ್ಲ? ಅವಳು ನಿದ್ದೆ ಮಾಡಿಲ್ಲ. ನನ್ಗೆ ಟೆನ್ಷನ್. ಏನ್ ಹೇಳ್ತೀನಿ ನೋಡು. ಆಯ್ತು, ಕುಡಿ, ಕಾಫಿ ಕುಡಿ. ನನ್ ಮಗನಾಗ ಫೋನ್ ಮಾಡಿ ಆರಾಮ ಇರು, ಏನು ತೊಂದ್ರೆ ಇಲ್ಲ ಅಂದ್ಮೇಲೆ ಒಂದ್ ಚೂರ್ ಕಣ್ಕಂತ. ಈಗ ಸ್ಟಾರ್ಟ್ ಆಗೈತೆ ಪೇನ್ ಅವಳಿಗೆ. ಅಳ್ತವಳಂತೆ. ಇನ್ನೇನ್ ಹೇಳ್ತೀನಿ. ಮಂಗಳಮ್ಮ ನಾನ್ ನೋಡೇ ಇಲ್ಲ. ಮಂಗಳಮ್ಮ ಎಲ್ಲ ಬಂದ್ಬಿಟ್ಟವ್ರ ಮನೆ ಮಂದಿ ಎಲ್ಲ. ಗುಂಡ ಚಂಪನು ಕರ್ಕ ಬಂದ್ಬಿಟ್ಟಾರಿ. ಆರಾಮ್ ಮಮ್ಮಿ? ಆರಾಮ್. ಡೆಲಿವರಿ ಹೋಗಿದ್ದಾಳೆ ಒಳಗಡೆ. ಗೊತ್ತು. ಹಾಕಿದೀನಿ. ಕೇಳ್ಸುತ್ತ ಅವ್ರ ವಾಯ್ಸ್ ಇಲ್ವಾ ಗೊತ್ತಿಲ್ಲ. ಅಣ್ಣ ಮದರಣ್ಣ ಹೇಳಿ, ಏನ್ ಅನ್ನಿಸ್ತಾ ಇದೆ? ಹೆಂಗ್ ಫೀಲ್ ಆಗ್ತಿದೆ? ಫಸ್ಟ್ ಟೈಮ್ ನಮ್ಮೆಲ್ಲರಿಗೂ. ಹೌದು, ಎಲ್ಲರಿಗೂ ಫಸ್ಟ್ ಮಗು ಖುಷಿ ಇದೆ. ಎಲ್ಲ ನಾನೇನು ಗೊತ್ತಾ, ಮಾಮೂಲಿ ನಾರ್ಮಲ್ ಆಗಿರ್ತೀನಿ ಲೈಫ್ ಅಲ್ಲಿ. ಈಗ ಅದನ್ನ ಯೋಚನೆ ಮಾಡಿದ್ರೆ ತಲೆಗೆ ನನ್ ತಂಗಿ ಪಾಪ ಹೋಯ್ತದ ಎತ್ಕೊಂಡು ಆಡ್ಸ್ತೀನಿ, ಅದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಮನ್ಸಲ್ಲೇ ಖುಷಿ ಆಗುತ್ತೆ ನಿಜವಾಗ್ಲೂ. ನೆನ್ನೆ ಅದನ್ನ ಫೀಲ್ ಮಾಡ್ದೆ ನಾನು. ಅವಳನ್ನ ನೋಡ್ತಿದ್ರಂತೂ ಎಷ್ಟೊತ್ತಿಗೆ ಆಗ್ಬಿಡುತ್ತೋ ಅನ್ನಿಸ್ತೈತೆ. ಆಯ್ತಾ ಇಲ್ಲ, ಸೇಫ್ ಆಗಿ ಆದ್ರೆ ಸಾಕು. ಸ್ವಾತಿ ಅವರು ತಂಗಿನ ಬಿಟ್ಬಿಟ್ಟು ಬಂದವ್ರೆ. ಯಾಕೆ ಸ್ವಾತಿ ಅವ್ರೆ? ಸ್ಪಂದನಂಗೆ ಬರಕ್ ಆಸೆ ಇತ್ತು, ಬಟ್ ಇವತ್ತೇ ಅವಳಿಗೆ ಇಂಟರ್ನಲ್ ಸ್ಟಾರ್ಟ್ ಆಗಿದೆ. ಬರ್ಬೋದೇನೋ, ಟೆಸ್ಟ್ ಮುಗಿದ್ಮೇಲೆ ಬಂದು ನೋಡ್ಕೊಂಡು ಹೋಯ್ತಾಳೆ ಅಷ್ಟೇ ಗೈಸ್. ಮೇಲೆ ಅವಳ ಪೇನ್. ಇವಾಗ ನಾನು ಹೋಗ್ತೀನಿ ಒಳಗಡೆ, ಡಾಕ್ಟ್ರು ಬಿಟ್ರೆ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ಕಾನ್ಶಿಯಸ್ ಅಲ್ಲೇ ಇಲ್ಲ ಅವಳು.
ಸ್ವಲ್ಪನೂ ಅಂದ್ರೆ ಪೇನ್ ಬಂದಾಗ ಸೆನ್ಸಿಗೆ ಬರ್ತಾ ಇದ್ದಾಳೆ, ಹೇಳಿದ್ರೆ ಮಾಡ್ತಾ ಇಲ್ಲ, ಅಂದ್ರೆ ಪುಷ್ ಮಾಡ್ತಾ ಇಲ್ಲ. ಸೊ ಬೆಟರ್ ಸಿ ಸೆಕ್ಷನ್ ಇನ್ 10 minutes ನೋಡ್ತಾರಂತಷ್ಟೇ. ಅವ್ಳಿಗೆ ಕಾಪರೇಟ್ ಮಾಡಿಲ್ಲ ಅಂದ್ರೆ ತಗೊಂತಾರೆ. ಬಿಕಾಸ್ ಆಮೇಲೆ ಅವ್ಳು ಸ್ವಲ್ಪ ಪುಷ್ ಮಾಡಿ, ಆಮೇಲೆ ಪುಷ್ ಮಾಡಿಲ್ಲ ಅಂದ್ರೆ ಶೋಲ್ಡರ್ ಸ್ಟಕ್ ಆಗುತ್ತೆ ಅಂತ ಅವರು ಡಾಕ್ಟರ್. ನೀವು 10 minutes ಆದ್ಮೇಲೆ ಹೋಗ್ಬೇಕಂತೆ, ಅವಾಗ ತಗೊಂತಾರೆ. ಅವರೆಲ್ಲ ಹೇಳ್ತಾ ಇದಾರೆ, ಅವಳು ಟ್ರೈ ಮಾಡ್ತಾರೆ. ಅಂದ್ರೆ ಇದೇನು ಜ್ಞಾನನೇ ಇಲ್ವಾ? ಕಾನ್ಶಿಯಸ್ ಇಲ್ಲ. ಪೇನ್ ಇದ್ ಮಾಡಕಂತ ಹಾಕಿದ್ದಾರೆ, ಅದು ಫುಲ್ ಕಾನ್ಶಿಯಸ್ ಹೋಗ್ಬಿಟ್ಟಿದ್ದಾರೆ. ಪೇನ್ ಬಂದಾಗ ಮಾತ್ರ ಕಾನ್ಶಿಯಸ್ ಹೋಗ್ತಾರೆ. ಚೆಂದ ಮಾಡ್ಕೋಬೇಡ, ತೊಂದ್ರೆ ಇಲ್ಲ. ಅವಳು ಪುಷ್ ಮಾಡ್ತಾ ಇಲ್ಲ, ಅವಳಿಗೆ ಜ್ಞಾನ ಇಲ್ಲ ಅಷ್ಟು. ನನ್ನ ಕೇಳಿದ್ರು ನಾನು ಇವಾಗ ಸಿ ಸೆಕ್ಷನ್ ಅಂತಾನೆ ಹೇಳೋದು. ಯಾಕಂದ್ರೆ ಅವಳು ಪುಷ್ ಮಾಡ್ತಾ ಇಲ್ಲ, ಆಮೇಲೆ ಹೆಡ್ ಪುಷ್ ಮಾಡಿ ಆಮೇಲೆ ಏನಾದ್ರು ಅದೇನು ಆಗಲ್ಲ ಕಣ್ವ, ಅಂತ ನಾರ್ಮಲ್. ಏನಾಗುತ್ತೆ ಅಂದ್ರೆ ಏನಾಗಲ್ಲ. ಒಳ್ಳೇದು ಸಲ್ಲಿದು ಅಣ್ಣ ಎಲ್ಲ ಒಳಗಡೆ ಹೋಗಿದ್ದಾರೆ. ಏನು ಆಗಲ್ಲ. ಬಟ್ ಈಗ ಜಾಸ್ತಿ ಅದೇ ತರ. ಅಲ್ಲಿ ಊರಲ್ಲಿ 2-3 ದಿನ ಕಾನಿ ಬೈಕ್ ಮೊನ್ನೆ. ಅಂದ್ರೆ ನಾರ್ಮಲ್ಗೆ ಇಷ್ಟೊತ್ತು ಟ್ರೈ ಮಾಡಿ ಸಿಸರಿನ್ ಅಂದ್ರೆ ತಗೊಂಡ್ಲ. ನೀವು ಮೊದ್ಲೇ ನೋಡ್ಬೇಕಾಗಿತ್ತು. ಅವಳು ಧೈರ್ಯವಾಗೇ ಇದ್ಲು. ತಿನ್ಲಿ ಅದು ಬೇಕು. ಒಂದ್ ಟ್ರೈ ಮಾಡಿದ್ಲಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಈಗ 100 ಅಲ್ಲಿ 80% ಸಿಜರಿಂಗ್. ಹೌದು. ಸದ್ಯ ಒಳ್ಳೆ ರೀತಿಲಿ ಆದ್ರೆ ಸಾಕು. ಬೇಬಿ ಫುಲ್ ಡೈಲೇಟ್ ಆಗ್ಬಿಟ್ಟಿದೆ, ಬಂದ್ಬಿಟ್ಟಿದೆ ಆಲ್ರೆಡಿ. ಅವಳು ಸ್ವಲ್ಪ ಟ್ರೈ ಮಾಡ್ತಾ ಇದ್ರು ಕೇಳಿದ್ರು. ಕಾನ್ಶಿಯಸ್ ಅಲ್ಲೇ ಇಲ್ಲ ಅವಳು. ನೀವು ಬಿಸ್ಕೆಟ್ ಕೊಡು, ಹಾಲು ಬಿಸ್ಕೆಟ್ ಕೊಡು, ಚಿಕನ್ ಕೊಡು ನಿಶಾ ಅಂದ್ಲಂತೆ. ಕಾನ್ಶಿಯಸ್ ಅಲ್ಲಿ ಇಲ್ಲ. ಕರ್ಕೊಂಡು ಹೋಗ್ತಾರೆ ಇವಾಗ. ಅದು ಸಿಜರಿನ್ ಮಾಡ್ಬೇಕಂತ ಡಾಕ್ಟರ್ ಅಂದ್ರೆ ಡಿಸೈಡ್ ಮಾಡಿರ್ತಾರೆ. ಸಿಜರಿನ್ ಆಗ್ಬೇಕಂದ್ರೆ 1/2 hour ಆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದರಿಂದ ಅವಳಿಗೆ ಏನು ಬೇಕು. ಅವಳೇ ಕೇಳಿ ಹಾಕ್ಸ್ಕೊಂಡ್ಲಂತೆ ಪೇನ್ ಆಗ್ತಾ ಇಲ್ಲ ಅಂತ. ಬೇಗ ಲೆಗ್ಗೆ ಇಲ್ಲ ಗೊತ್ತಾ, ಇಷ್ಟು ಬೇಗ ಹೇಳಿದ್ರು. ಅದಕ್ಕೆ ಅನಸ್ತೇಶಿಯಾ ಕೊಟ್ಟಿರಲ್ಲ, ನಾನು ಕರ್ಕೊಂಡು ಹೋಗಿಲ್ಲ, ಆಗತ್ತೆ ಅಂತ ಈಗ ಮಾಡಿದ್ದಾರೆ. ನಾರ್ಮಲ್ ಓಟಿ ಶಿಫ್ಟಿಂಗ್ ಆಗ್ಬೇಕಾದ್ರೆ ಅವ್ರ ಹಸ್ಬೆಂಡ್ ಇನ್ಫಾರ್ಮ್ ಮಾಡ್ತಾರೆ, ಇನ್ಫಾರ್ಮ್ ಮಾಡಿ ಅವ್ರಿಗೆ ಆಚೆ ಕಳಿಸ್ತಾರೆ, ಒಳಗಡೆ ಕರ್ಕೊಂಡು. ಅವ್ರ ಹಸ್ಬೆಂಡ್ ಹೋಗ್ತಾರಲ್ಲ, ಎಲ್ಲೋ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಕೊಂಡೆ ನಾನು. ಆಗತ್ತೆ ಅಂತ ಒಂದ್ಸಲ ನೋಡ್ಬೋದಾ? ಈಗ ಕಳ್ಸಲ್ಲ ಮ್ಯಾಮ್, ಎಲ್ಲ ಬೇರೆ ಪೊಸಿಷನ್. ಅಣ್ಣ ಎಲ್ಲಿದಾರ? ಅವ್ರ ಜೊತೆನೆ ಇದ್ದಾರ? ಹಸ್ಬೆಂಡ್ ಅವ್ರ ಸಪೋರ್ಟ್ ಕೆಲಸಲ್ಲ, ಪೇಷಂಟ್ ಹಲೋ ಪರ್ಸನ್ ಇರ್ಬೋದು. ಈಗ ಸ್ಟಾರ್ಟ್ ಆಗಿದ್ಯಾ? ಸರಿ ಸರಿ ಬಾ ಅಣ್ಣ, ಕೇಳು ಬರ್ಬೋದಾ? ಡಾಕ್ಟರ್ನ್ ಕೇಳು, ಅವಳು ಕೇಳಿದ್ಲಲ್ಲ ಒಂದ್ಸಲ. ಅವರು ಹೇಳಿದ್ರೆ ಕಳಿಸ್ತಾರೆ. ಹಾ ಅಣ್ಣ, ಅವ್ರು ಡಾಕ್ಟರ್ ಅಲ್ಲೇ ಇದಾರೆ ಅಂತ ಕೇಳಿ ಬಾ ಅಂತ ಅಂತಿದ್ದಾರೆ. ನಾನು ಒಂದ್ಸಲ ಕೇಳಿ ಒಂದ್ಸಲ. ನಾರ್ಮಲ್ ಟ್ರೈ ಮಾಡ್ತಾ ಇದ್ದಾಳಂತೆ, ಇವಾಗ ಸ್ವಲ್ಪ ಪುಷ್ ಮಾಡ್ತಾ ಇದ್ದಾಳಂತೆ. ನಾರ್ಮಲ್ ಸಿಸರಿಯನ್, ಬಟ್ ಅವಳು ನೋಡಿದ್ರೆ ಸಾಕು. ನಾನು ಗರ್ಲ್ ಬೇಬಿ ನಾರ್ಮಲ್ ಆಯ್ತು. ಮಹಾಲಕ್ಷ್ಮಿ ನಾರ್ಮಲ್ ಆಯ್ತು, ಗರ್ಲ್ ಬೇಬಿ ಆಯ್ತು. ಅವಳು ಅವಳು ಗೊತ್ತಾಯ್ತಾ ಅವಳಿಗೆ? ಅಣ್ಣ ಫೈನಲಿ ಗರ್ಲ್ ಬೇಬಿ.
ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಮೊದಲು ನೀನು ಹೇಳಿದ್ದೆ ನಮ್ಗೆ ಲಕ್ಷ್ಮಿ ಯಾರ್ ಬೇಕು? ಯಾರ್ ಬೇಕಲ್ಲಿ? ನಾರ್ಮಲ್ ಆಯ್ತಲ್ಲ ಸಾಕು. ಅದೊಂದು ಚೆನ್ನಾಗ್ ಖುಷಿ. ಚೆನ್ನಾಗ್ ಮಾಡೋದು. ಸದ್ಯ ಅಷ್ಟು ಅವಳು ನಾರ್ಮಲ್ ಆಗಿ ಒಳ್ಳೆ ರೀತಿಲಿ ಆಯ್ತಲ್ಲ ಅದೇ ಖುಷಿ. ಇಲ್ಲ ಇವಾಗ ಅಷ್ಟೇ ಅಷ್ಟೇ ಆರೋಗ್ಯ ಬರ್ತದೆ ಸಾಕು. ಹತ್ತರಿಂದ 15 ನಿಮಿಷ ಆಗುತ್ತೆ ಬೇಗ ಗೆದ್ಮೇಲೆ ಏನಮ್ಮ ಇಂದು ಲೆನ್ಸ್ ಕೊಡಕ್ ರೆಡಿ ಆಗಿ ನಾವು ಇಲ್ಲೇ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಕೊನೆಗೂ ನೋಡು ನೀನ್ ಆಸೆ ತರನೇ ಇತ್ತು. ಮದರ್ವುಡ್ ದೇವೇಗೌಡ ಪಟ್ಕೊಂಡು ನಾನು ಅಲ್ಲಿ ಡೈರೆಕ್ಟ್ ನೋಡ್ತೇನೆ. ತೋರಿಸ್ಬೇಡ. ಏ ಇಲ್ಲಪ್ಪ. ಮಾಡ್ಬೇಡಿ. 10:58 ಟೈಮ್. ಸ್ವಲ್ಪ ಅದನ್ನೇ ಅಲ್ವಾ ತೋರಿಸಿ ಅವ್ರಿಗೂ ತೋರಿಸಿ ಎಲ್ಲ ನಿಧಾನ. ನಿಧಾನಕ್ಕೆ ಬಿಡಿ ಹುಷಾರು. ಕಣ್ ಬಿಟ್ಟಿಲ್ಲ ಇನ್ನು. ಮುಟ್ಟಬೇಡಿ ಜಾಸ್ತಿ. ಈಗ ಬಿಟ್ಟಾರಿ ಈಗ ಕಣ್ಣು ಕಣ್ಣು ಸರ್ ಕಣ್ಣು ಸರ್. ಚಾಗಬಿಡಿ. ಮಾಡ್ಬಾರ್ದು ಹಿಂಗೆಲ್ಲ. ನೀವು ಹಂಗಿದಲ್ಲ ಬರೀ ಮುಟ್ಟಾಗ ಮುಖ ಅವ್ರ ಅಮ್ಮನ್ ತರನೇ ಇರ್ಬೇಕಂತ ಹೋಗಿ ಕೇಸ್. ಹೌದು. ಇವನ್ ಚೂರು ಬಂದಿಲ್ಲ. ಫುಲ್ ಮಧು ತರನೇ ಗುಂಡ್ ಗುಂಡಕ್ಕೆ. ಹೆಣ್ಮಗು ಅಂಗಡಿ ಬಂದ್ರೆ ಮೂರ್ ಬಣ್ಣ ನನ್ ಮೊಮ್ಮಗನಿಗೆ ಐತಲ್ಲ ಬಣ್ಣ 3 ತಿಂಗಳು ಇದು ಗ್ಯಾರಂಟಿ. ಮೂಗ ನಿಶಾರ್ ಆಗ್ಲಿ ಹಲೋ ಆಗ್ಲಿ ಬಿಡಿ. ಅಕ್ಕ ಹೆಣ್ಮಗು ತರಲ್ವಾ ಗಂಡು ಮಗು ಇನ್ನೊಂದ್ಸಲ ನೆಕ್ಸ್ಟ್ ಆಲ್ಮೋಸ್ಟ್ ನಿಶಾ 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 ಫಸ್ಟ್ ನಮ್ಮ ಅಣ್ಣನಿಗೆ ಕಂಗ್ರಾಚುಲೇಷನ್. ನಂಗ್ ತಿನ್ಸು. ಹೆಣ್ಣು ಮಗು ಆಗಿದೆ. ಲಕ್ಷ್ಮಿ ಬರ್ತಾ ಇದೆ ನಮ್ಮ ಮನೆಗೆ. ಲಕ್ಷ್ಮಿ ಅಲ್ಲ, ಚಾಮುಂಡೇಶ್ವರಿ, ಲಕ್ಷ್ಮಿ, ಪಾರ್ವತಿ, ಇನ್ಯಾವ್ಯಾವ ಹೆಣ್ದೇವ್ರಿದೆ ಎಲ್ಲ. ಅಪ್ಪ ತಾತ ಆಯ್ತಿದ್ದೀರಾ? ಮುತ್ತಜ್ಜಿ ಆಯ್ತಿದ್ಯಾ? ನಾನ್ ಪಂಚಾಯತ್ ಅಜ್ಜಿ ಆಗ್ತಾ ಇದ್ದಾರೆ ನಮ್ಮ ಮಮ್ಮಿ.
ಶ್ರಾವಣದಲ್ಲಿ ಮೊದ್ಲೇ ಸೋಮವಾರ ಮಹಾಲಕ್ಷ್ಮಿ ಮನೆಗೆ ಬಂದಿದ್ದಾಳೆ, ತುಂಬಾ ಖುಷಿ ಆಯ್ತು. ತಗೋ. ನೋಡಿ ಆಂಟಿಯನ್ನು ಅಜ್ಜಿ ಆಗ್ತವ್ರೆ, ಪೂರ್ಣಿ ಅತ್ತೆ ಆಗ್ತವಳೆ, ಚಿಕ್ಕಿ ಸಾರಿ ಚಿಕ್ಕಿ. ಓಕೆ. ಮುತ್ತಜ್ಜ. ಹೇಳ್ತೇನೆ ಬಂದ. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿ ಡೆಲಿವರಿ ಮಾಡಿದಕ್ಕೆ ಅವರು ಚೆನ್ನಾಗಿದ್ದಾರೆ. ಬೇಬಿ ಆಲ್ಸೋ ಗುಡ್. ಓಕೆ, ಒಂದು 5 ಮಿನಿಟ್ಸ್ ಒಳಗಡೆ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಆದ್ರೂ ನನ್ನ ಒಳಗೆ ಬಿಡ್ಲಿಲ್ಲ ನೀವು. ಮ್ಯಾಮ್ ಯಾರಿಗೂ ಅಲೋ ಮಾಡಲ್ಲ. ಥ್ಯಾಂಕ್ ಯು. ತಗೊಳ್ಳಿ. ಸ್ವೀಟ್. ಥ್ಯಾಂಕ್ ಯು. ತಗೊಳ್ಳಿ ಆಂಟಿ. ಆಂಟಿ ಆಂಟಿ ಅಜ್ಜಿ ಐತವ್ರೆ. ಆಂಟಿ ಖುಷಿನಾ? ಫುಲ್ ಖುಷಿ, ಫುಲ್ ಖುಷಿ. ಮಂಗಳಮ್ಮ ಇನ್ನೇನು ನೋಡ್ಕೊಳ್ಳದೆ ಮಗುನ? ಫುಲ್. ವಿನೋದ್ ಇನ್ ಆಡ್ಸಕ್ಕೆ ಎಲ್ಲ ಅವ್ರೆ. ತಗೊಳ್ಳಿ ಮೇಡಮ್. ನಿಂಗೇನು? ನಿನ್ಗೂ ಅತ್ತೆ ಅಲ್ವಾ? ನೀವು ಚಿಕ್ಕಿ ಅನ್ಸುತ್ತೆ. ನಂಗ್ ಸಾಕು. ಆಂಟಿ ಅಜ್ಜಿ ಆಯ್ತವ್ರೆ. ಟ್ರಿಬ್ಬಲ್ಲೇ ತಗೊಳ್ಳಿ. ಸಾಕು ಸಾಕು ತಿನ್ನಿ. ತಗೋ ಅಣ್ಣ. ಮಾವ ಆಗ್ತಾ ಇದ್ದೀರಾ? ಥ್ಯಾಂಕ್ ಯು. ಮಾವ ಆಗ್ತಾ ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್ ನಿಮ್ಗೆ. ನನ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಲೆನ್ಸ್ ಯಾವಾಗ ಬರುತ್ತಣ್ಣ? ಎಲ್ಲ ಕೊಡ್ಸ್ಬಿಡ್ತೀನಿ. ನಾನು ಹೇಳಿದ್ನಲ್ಲ ಹಂಗೆ ಆಯ್ತು. ಯಾವಾಗ ಅಣ್ಣ? ಅದು ಅದ ಕೊಡ್ಬೇಕಲ್ಲ ಟು ಅವತ್ ಮಾತು ಪಕ್ಕ. ನಂದಿನೂ ಮಾವ ಆಗ್ತಾ, ಮಾವನ ಚಿಕ್ಕಪ್ಪನ? ಚಿಕ್ಕಪ್ಪ ಆಗ್ತಾ ಇದಾರೆ. ಅಬ್ಬಿ ನಾನ್ ಅತ್ತೆ ಆಗ್ತಾ ಇದೀನಿ. ಒಳ್ಳೆ ಸ್ವೀಟು. ಕೊಟ್ಟೆ ಬಿಡು. ವರುಣ್ ತಗೊಳ್ಳಿ. ಕಂಗ್ರಾಟ್ಸ್ ಟು ಯು ಅಕ್ಕ. ಯು ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸ್ಗೆ ಓಕೆ. ಒಳಗಡೆ ಒಂದು ಖುಷಿ ಆದ್ರೆ ಈಚೆಗಡೆ ಇನ್ನೊಂದು ಖುಷಿ ನಡೀತಾ ಇದೆ. ಇನ್ನೇನು 5 ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 10 ಲಕ್ಷ ಜನ ನಿಮ್ಮ ಸೊಸೆನ ಫಾಲೋ ಮಾಡ್ತವ್ರೆ ಅಂತ 7 ಹೇಚ್ ಅಂತ ಬರ್ಬೇಕು. 4 ಜನ ಮಾಡ್ಕೊಟ್ರಪ್ಪ. ನೋಡಿ ಅಣ್ಣ, ಇವತ್ತೇ ಆಗೈತೈತೆ. ಎಷ್ಟು ವರ್ಷದಿಂದ ವೇಟ್ ಮಾಡ್ತಿದ್ಲು. ಲಕ್ಷ್ಮಿ ಕಾಲ್ಗುಣ. ಇನ್ನೆರಡೇ 2 ಆಗೈತೆ ಆಲ್ರೆಡಿ. ಅದು ಅಯ್ಯೋ ಆಯ್ತು. ಆಗೋಯ್ತು. ಆಯ್ತು ಇಲ್ಲಿ ಕೆಳಗ ಆಗೋಯ್ತು. ಆಯ್ತು. ನಾವು ಇಸ್ ಸಕ್ಕದಾಗಿದೆ. ಫೋಟೋ ತೆಗಿಯಂಗೆ. ಮಧುಗಡ ಕಂಗ್ರಾಚುಲೇಷನ್ಸ್. ಮಧು 1 ಮಿಲಿಯನ್ ಸಬ್ಸ್ಕ್ರೈಬರ್. ಮಧುದು 1 ಮಿಲಿಯನ್ ಸಬ್ಸ್ಕ್ರೈಬರ್. ಶುಭಗಳಿಗೆ. ಡಬಲ್ ಧಮಾಕ. ದುಡ್ಡು ಬಂತ 10 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ. ಯೂಟ್ಯೂಬ್ ಅಲ್ಲಿ ಜನ ಯಾಕೆ ಇವತ್ತು ಈಗಾಯ್ತು. ಈಗ ಆಗೋಯ್ತು ಜನ 9 ಲಕ್ಷ ಇದ್ರೆ ಅವ್ರಿಗೆ ಅರ್ಥನೇ ಇತ್ತಲ್ಲ. ಅಂದ್ರೆ 10 ಲಕ್ಷ ಜನ ಇವತ್ತು ಫಾಲೋ ಮಾಡ್ತವ್ರೆ ಅಂತ. ಇಲ್ಲ ನಡೀರಿ ಇವಾಗ. ಯಾವ ಕಡೆ ಹೋಗದ? ಬರದೇ ಬೇಡ 1 ವಾರ. ಹಿಂಗ ಅನ್ನಿಸ್ತಿದೆ. ಏನ್ ಅನ್ನಿಸ್ತಿದೆ?
ಭಯ ಆಗೋಗಿತ್ತು ಫುಲ್ಲು. ಹಾ ಅಪ್ಪ ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು, ಡಾಕ್ಟರ್ ಆಗ್ಬಿಟ್ಟಿದ್ರೆ ಏನ್ ಕತೆ ಅಂತ. ಚೆನ್ನಾಗಿತ್ತು ಆದ್ರೆ ಎಕ್ಸ್ಪೀರಿಯನ್ಸ್. ನೀವು ಮಧುನ್ ನೋಡಿ ಭಯ ಆಗೋಗಿತ್ತು ಲಾಸ್ಟ್ ಅಲ್ಲಿ. ಅದು ಈಗ ಬಹಳ double ಸ್ವಲ್ಪ respect ಬಂದಿರುತ್ತಲ್ಲ ಮಧು ಮೇಲೆ. ಓಹೋ ಅವಳು ಅದಕ್ಕೆ ಕಳ್ಸಿದ್ ನನ್ನ, ನಿನ್ ಗೊತ್ತಾಗ್ಬೇಕು ನನ್ಗೆ ನೀನು ನನ್ ಪೇನ್ ಏನು ಅಂತ. ಅಪ್ಪ ಆಗ್ತಾ ಇದೀರಾ? ಆಗೋದೆ. ಹೇಳಿದ್ ನಾನು, ಒಳ್ಳೆ ಇಂಟರ್ವ್ಯೂ ಕೂತಂಗ ಆಗೈತೆ. ಸುಮ್ಮನೆ ನಿಮ್ ಪಾರ್ಟಿ ಆ ಕಡೆ ಮಾತಾಡ್ತಾ ಇರ್ತಾರೆ, ಹಂಗೆ ಬೇಜಾರ. ಓಕೆ, ಇವಾಗ ಎಲ್ಲರದ್ದು ಒಪಿನಿಯನ್ ಕೇಳ್ತಾ ಇದ್ದೀನಿ ನಾನು, ಏನ್ ಅನ್ನಿಸ್ತಾ ಇದೆ ಏನು ಅಂತ. ನೀವೇನಾಗ್ಬೇಕು ಫಸ್ಟ್? ಚಿಕ್ಕ ಮಾಮ. ಮಾಮ ಆಗ್ಬೇಕು. ಏನ್ ಅನ್ನಿಸ್ತಿದೆ, ಹೆಂಗಿದೆ ಫೀಲ್? ಫುಲ್ ಫಸ್ಟ್ ಸ್ವಲ್ಪ ಭಯ ಇತ್ತು, ಇವಾಗ ಫುಲ್ ಹ್ಯಾಪಿ. ಹ್ಯಾಪಿ? ನಾರ್ಮಲ್ ಆಗಿದ್ದಕ್ಕೆ ಎಲ್ಲದಕ್ಕೂ ಫುಲ್ ಹ್ಯಾಪಿ. ಪಾಪು ನೋಡಿ? ಪಾಪು ನೋಡಿ ಇನ್ನ ಹ್ಯಾಪಿ. ಇಷ್ಟು ಸಾಫ್ಟ್ ಸ್ಕಿನ್, ಶಾಕ್ ಆಗೋದು ಒಂದ್ಸಲಿ. ಫಸ್ಟ್ ಟೈಮ್ ನೋಡಿ ನಾನು ಈ ತರ. ಅಷ್ಟೇ, ಖುಷಿ ಆಯ್ತಾ ಇದೆ. ಗೈಸ್ ನೋಯ್ತೈತಾ? ಎಲ್ಲ ಬಿಸಿ. ನಾರ್ಮಲ್ ಡೆಲಿವರಿ ಮಾಡ್ಕೊ ಬಂದಿದ್ಯಲ್ಲ ಮಧು, ಎಷ್ಟು ಸ್ಟ್ರಾಂಗ್ ನೀನು. ಯಾಕಾಯ್ತಾ? ನೆನ್ಪಿಲ್ಲ. ನನ್ನ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ರು. ಸಿಸೇರಿಯನ್ ಅಂದ್ರು ಬಂದು ನಮ್ಗೆಲ್ಲ. ನಿನ್ ಫ್ರೆಂಡು ಅಷ್ಟೇ, ನೀನು ಅಂದ್ರೆ ನೀನ್ ಕೋಪರೇಟೇ ಮಾಡ್ತಾ ಇರ್ಲಿಲ್ಲ ಬಿಡು. ನರ್ಸ್ನ ನೋಡ್ಬಿಟ್ಟು ನಿಶಾ ಅಂತಿದ್ದಂತೆ. ಏನೋ ಮಾತಾಡ್ತಾ ಇದೀನಿ, ಬೈತಾ ಇದೀನಿ ಎಲ್ರಿಗೂ. ಈಗ ಆರಾಮ? ಓಕೆನಾ? ಅಳ್ತೈತೆ. ನೋಡ್ತಾ ಕ್ಲೀನಾಗಿ ತೋರಿಸ್ತೀನಿ. ನೋಡಕ್ಕೆ ಆಯ್ತಾ ಇಲ್ಲ, ಟೀಚರ್ ಮಾಡೋರಲ್ಲ. ಸ್ಟಿಚ್ ಮಾಡಿದ್ರಾ? ನಮ್ಮ ಮಮ್ಮಿನೇ ಫಸ್ಟ್ ಎತ್ಕೊಂಡಿರೋ. ಪುಷ್ ಮಾಡಿ ಅಂತ. ನಿಂಗ್ ಪ್ರಜ್ಞೆ ಇಲ್ಲ ಅಂತ ಗೊತ್ತಾಯ್ತಾ? ಇಲ್ಲ ಅಂದ್ರೆ ಏನಾರು ಅವ್ರು ಮಾಡ್ತಾ ಇರೋದು ಅದೆಲ್ಲ ನಿಮ್ಗೆ? ಲಾಸ್ಟ್ ಅಲ್ಲಿ ಡೆಲಿವರಿ ಮಾಡೋವಾಗ ಪ್ರಜ್ಞೆ ಇತ್ತು, ಪುಷ್ ಮಾಡೋವಾಗ. ಮತ್ತೆ ಅವ್ರು ಡಾಕ್ಟರ್ ಹೇಳಿದ್ರಲ್ಲ ಅವಾಗ, ಅದಕ್ಕೂ ಮುಂಚೆ ಕರೀತಾರಲ್ಲ, ಅಂದ್ರೆ ಲೇಬರ್ ಕಾಂಟ್ರಾಕ್ಷನ್ಸ್ ಇರುತ್ತಲ್ಲ, ಅವಾಗ ಏನು ನೆನ್ಪಿಲ್ಲ. ಬೈದಿದೀನಿ, ಏನೇನೋ ಮಾಡಕ್ ಬಿಟ್ಟಿದೀನಿ. ಅಪ್ಪ ಅಳು ಮುಂಜಿ ಕಣೆ, ಅಳ್ತಾನೆ ಅವಳೆ ಕೈಯೆಲ್ಲ ಎತ್ಕೊಂಡು. ಗೈಸ್ ಇನ್ನು ಹೊಟ್ಟೆ ಹಿಂಗೆ ಐತೆ, ಇದ್ರೊಳಗೆ ಇನ್ನೊಂದೈತೆ ಏನು? ಇಲ್ಲ, ಕರಗಿಸ್ಬೇಕು ಹೊಟ್ಟೆ ಇವಾಗ ನನಗೆ. ನಾನು ಇನ್ನು ಫುಲ್ ಕಡಿಮೆ ಆಗುತ್ತೆ ಅನ್ಕೊಂಡು, ಏನು ಇಲ್ಲ, ಪಚಿಕ್ ಅಂತೈತೆ. ನನ್ಗಂತೂ ಸಾಕಾಯ್ತು. ಮರು ಜನ್ಮ ಇವತ್ತು ಮದುದು. ಆದ್ರೂ ಬಿಟ್ಟೆ ಮಾಡ್ಕೊಂಡೆ. ಯಪ್ಪ ಹೆಂಗ್ ಎದುರಿಸಿದ್ರು ಗೊತ್ತಾ? ಇಲ್ಲ ಅವ್ರು ಪುಷ್ ಮಾಡ್ತಾ ಇಲ್ಲ, ಅವ್ರಿಗೆ ಕಾನ್ಶಿಯಸ್ ಇಲ್ಲ, ಸಿಸೇರಿಯನ್ಗೆ ಹೋಗೋಣ ಅಂದ್ರು. ನಿನ್ ಫ್ರೆಂಡುನು ಬಂದ್ ಹಂಗೆ ಅಂದ್ರು. ನಾನ್ ಒಳಗಡೆ ಸಿಸೇರಿಯನ್ ಆಗ್ತಾ ಇದೆ ಅನ್ಕೊಂಡೆ. ಒಳಗೆ ಹೊರಗೆ ಕೂತವ್ರ ಪಾಪ. ನಾವು ಫುಲ್ ಸಿಸೇರಿಯನ್ನೇ ಅನ್ಕೊಂಡ್ವಿ. ಆಮೇಲೆ ಅವರು ಈಚೆ ನಿಂತವ್ರು ಇಲ್ಲ ನಾರ್ಮಲ್ ಆಗ್ತಾ ಇದೆ ಅಂತ ಅಂದ್ರು. ನಾನ್ ಕೇಳ್ದೆ ಬಿಡ್ಲೆ ಇಲ್ಲ. ಅಪ್ಪ ಹೆಂಗೋ ಆಯ್ತು. 10:58 ಆಗಿದೆ. ಟೈಮಿಂಗ್ಸ್ ಬರ್ದವ್ರಾ? 58 AM ಗರ್ಲ್ 3.1. ಎಸ್ ಬರ್ದಿದ್ದಾರೆ. ಬೇಬಿ ಟೈಮಿಂಗ್ಸ್ 10:58, ಗರ್ಲ್ 3.16 kg ಇದೆ. ಇದೇನು MOP ಅಂದ್ರೆ 55, ಅದು ಗೊತ್ತಿಲ್ಲ. 10:58 ಕೊಟ್ಟಿದೆ. ಹೇಗವಳೆ ಏನ್ ಕೇಳೋದು? ಅಳ್ತಾನೆ ಐತೆ ಅಣ್ಣ. ಚೆನ್ನಾಗಿ
ಏನ್ ಕಡಿಮೆ ಐತೈತಮ್ಮ ಇಲ್ಲ ನಾರ್ಮಲ್ ಆಯ್ತಲ್ಲ ನಂಗೆ ಇನ್ನೊಂದ್ ಮಗು ಇದ್ದಂಗ ಐತೆ. ಇನ್ನು ಹೊಟ್ಟೆ ಇಷ್ಟೊಂದು ದಪ್ಪ ಐತೆ ಇನ್ನು ಅದು ಸರ್ ಕರಗ್ಬೇಕು. ನೀರೆಲ್ಲ ಇರುತ್ತಲ್ಲ ಈ ಬಡಿ ಆದ್ರೂ ಏನ್ ಸ್ಟ್ರಾಂಗ್ ಈ ತರದಲ್ಲಿ ನಾರ್ಮಲ್ ಮಾಡ್ಕೊಂಡಿದ್ಯಲ್ಲ ಅಲ್ಲೇ ಎಪಿಡ್ಯೂರಲ್ಲಿ ಇಲ್ಲೇ ಎಪಿಡ್ಯೂರಲ್ಲಿ ಇಲ್ದೆ ನಿನ್ನೆ ರೇಟ್ ಎಲ್ಲ ಅಲ್ಲಿ ಎಲ್ಲ ನಾರ್ಮಲ್ ಅಂತ. ಅದೇ ಟಾಕ್ಸು ಎಲ್ಲ ಹೇಳ್ತೀರಿ ನಾನು ಶಾರ್ಟ್ ಇದೀನಿ ನಾರ್ಮಲ್ ಆಗಲ್ಲ ಸಿ ಸೆಕ್ಷನ್ ಮಾಡೋದೀನಿ ಅಂತ ನಿಮ್ ಹೇಳ್ತೀರಿ. ಫ್ರೆಂಡ್ ಒಬ್ರು ಇದಾರಲ್ಲ ಅವ್ರ ಈಚೆ ಕಡೆ ಬಂದು ಶಿ ಇಸ್ ನಾಟ್ ರೆಸ್ಪಾಂಡಿಂಗ್ ಕಾನ್ಶಿಯಸ್ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದಾದ್ಮೇಲೆ ಶೋಲ್ಡರ್ ಲಾಕ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ಭಯ ಬಿತ್ತು ನಾವಲ್ಲಿ ಹೋಗ್ಬೇಕು ಅಂತಿದ್ಲು ಅವಳೇ ಸಪೋರ್ಟ್ ಮಾಡ್ತಾ ಇದ್ವಾ ಅಂತ. ಅದಾದ್ಮೇಲೆ ನೋಡಿದ್ರೆ ನಂಗೆ ಅವರು ಲೇಬರ್ ಸ್ಟಾರ್ಟ್ ಮಾಡೋರೆ ಅಂತಾನು ನನಗೆ ಗೊತ್ತಿಲ್ಲ. ಲೇಬರ್ ಸ್ಟಾರ್ಟ್ ಮಾಡೋರೆ ಡಾಕ್ಟರ್ಸ್ಗಳು ಅವರೆಲ್ಲ ಅನ್ನೋದು ಅವರು ಒಂದ್ 10 ನಿಮಿಷ ಟ್ರೈ ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ನಾವು ಸಿಸೇರಿಯನ್ನೇ ಮಾಡ್ತೀವಿ ಅಂತ ಅವ್ರು ಬಂದ್ ಹೇಳಿದ್ದು. ಆಮೇಲೆ ನೀನು ಬಟ್ ಎಚ್ಚರವಾಗಿ ಇದೀನಿ ಏನ್ ನಡೀತೈತೆ ಗೊತ್ತಿಲ್ಲ ಯಾರು ಯಾವ್ದು ಅಂತ ಅಳ್ತಾನೆ ಐತೆ. ಲಡ್ಡುನೆ ತಿನ್ಕೊಳಂಗೈತೆ. ಗೈಸ್ ಇನ್ನೇನು ಶೂಟ್ ರೂಮ್ಗೆ ಶಿಫ್ಟ್ ಮಾಡ್ತಾರೆ, ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಓ ಆಲ್ರೆಡಿ ರೂಮ್ ಮುಂದೆ ಗರ್ಲ್ ಬೇಬಿ ಅಂತ ಬಂದೂ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ರೆಸ್ಟ್ ಮಾಡ್ತಾ ಇದ್ರು, ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಇವರು ಟಿವಿ ನೋಡ್ತಾ ಇದ್ದಾರೆ. ಸೊ ಇನ್ನೇನು ಮಧು ಅವರು ಇಲ್ಲಿಗೆ ಎಂಟ್ರಿ ಆಗಿ ಇಲ್ಲಿರ್ತಾರೆ. ಯಾವಾಗ ಡೆಲಿವರಿ ಏನು ಅಂತ ಗೊತ್ತಿಲ್ಲ, ಬಟ್ ಅವಳು ಎಚ್ಚರ ಆದಂಗೆ ಈಗ ಲೇಬರ್ ರೂಮ್ ಅಲ್ಲಿ ಇದ್ದಾಳೆ. ಎಚ್ಚರ ಆದಂಗೆನೆ ಇಲ್ಲಿಗೆ ಪಾಪುನ ಮತ್ತೆ ಅವಳನ್ನ ಶಿಫ್ಟ್ ಮಾಡ್ತಾರೆ. ಸೊ ಇಬ್ರು ಸೇಫ್ ಆಗಿ ಇದ್ದಾರೆ, ಅಷ್ಟೇ ಬೇಕಾಗಿದ್ದು. ನಾರ್ಮಲ್ ಡೆಲಿವರಿ ಆಯ್ತು, ಇಬ್ರು ಸೇಫ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ, ಅಷ್ಟೇ ಸಾಕು. ಇಡೀ ಫ್ಯಾಮಿಲಿನೂ ಫುಲ್ ಹ್ಯಾಪಿ. ಈ ದಿನನ ಯಾರು ಮರೆಯಲ್ಲ, ನನ್ನ ಲೈಫಲ್ಲಂತೂ ಮರೆಯೋದೇ ಇಲ್ಲ. ನನ್ನ ಲೈಫಲ್ಲಿ ದಿ ಬೆಸ್ಟ್ ವ್ಲಾಗ್ ಗೈಸ್ ಇದು, ನನ್ನ ಫೇವ್ರೆಟ್ ವ್ಲಾಗ್ ಇದು. ಈ ಥರ ಮುಂದೊಂದು ವ್ಲಾಗ್ ಬರ್ಬೋದು, ಬಟ್ ಇದಾಗಕ್ಕೆ ಚಾನ್ಸೇ ಇಲ್ಲ. ಅಷ್ಟೇ, ನೀವೆಲ್ಲರೂ ಬ್ಲೆಸ್ ಮಾಡಿರ್ತೀರಾ, ಅಫ್ಕೋರ್ಸ್ ನನಗೆ ಗೊತ್ತು. ಕಂಗ್ರಾಟ್ಸ್ ಹೇಳಿರ್ತೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮದುವೆ ವಿಶಸ್ ಮಾಡಿದ್ದೀರಾ, ಒಳ್ಳೇದನ್ನ ಬಯಸಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅಷ್ಟೇ, ಈ ವ್ಲಾಗ್ನ ಹ್ಯಾಪಿಯಾಗಿ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬಂದಿದೆ, ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ತೋರಿಸ್ತೀವಿ. ಬಟ್ ಇವಾಗ ಫ್ಯಾಮಿಲಿ ಇದೆಲ್ಲ ಸ್ವಲ್ಪ ಇರುತ್ತೆ ಅಲ್ವಾ, ತೋರಿಸ್ಬೇಡಿ, ನಜರು ದೃಷ್ಟಿ ಆಗುತ್ತೆ ಅಂತೆಲ್ಲ. ಸೊ ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಮುಂದೊಂದು ವ್ಲಾಗಲ್ಲಿ ಬಂದೇ ಬರುತ್ತೆ ಅಷ್ಟೇ ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ.